ಹಾಯ್ ಫ್ರೆಂಡ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾನಿವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಿಮಗೆಲ್ಲರಿಗೂ ರುಚಿಯಾಗಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕಿಬಿಡೋಣ. ನೋಡಿ, ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ, ಇದರ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು 1 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ನೋಡಿ ಬಣ್ಣ ಚೇಂಜ್ ಆಗಿದೆ. ಈಗ ಈರುಳ್ಳಿ ಹಾಕೋಣ. ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಈರುಳ್ಳಿ ಜೊತೆಗೆ. ಚಟ್ನಿ ಅಲ್ವಾ, ರುಬ್ಕೊಳ್ಬಿಡ್ತೀವಿ, ಎಲ್ಲ ಒಟ್ಟಿಗೆ ಹಾಕೊಂಡು ಪರವಾಗಿಲ್ಲ. ನೋಡಿ, ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಾನು. ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಈರುಳ್ಳಿ ಬೆಂದಿದೆ. ಇಷ್ಟು ಬೆಂದಿರೋ ಸಾಕು. ರುಬ್ಕೊಳ್ತೀವಲ್ಲ ಚಟ್ನಿ, ಜಾಸ್ತಿ ಬೇಯಬೇಕಂತೇನು ಬೇಡ, ಬೆಂದಿರೋ ಸಾಕು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ, ಇದೇ ಸ್ಪೆಷಲ್ಲು, ಯಾಕಂದರೆ ಟೊಮೆಟೊ ಚಟ್ನಿ. ಸೊ ಜಾಸ್ತಿ ತಗೊಳ್ಳಿ ಟೊಮೆಟೊ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ, ಈರುಳ್ಳಿ ಬೆಳ್ಳುಳ್ಳಿ ಜೊತೆ. ಟೊಮೆಟೊ ನುಣ್ಣಗೆ ಬೆಂದ್ಕೊಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಬೆಂದಿದೆ ನೋಡಿ, ಸ್ವಲ್ಪ ಈ ಥರ ಬೆಂದಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತೀನಿ. ಉಪ್ಪು ಹಾಕೋಣ. ಉಪ್ಪು ಹಾಕೋಣದ್ರಿಂದ ಏನಾಗುತ್ತೆ ಅಂದರೆ ಟೊಮೆಟೊ ಎಲ್ಲ ಏನು ಬಾಣಲಿ ಫ್ರೈ ಮಾಡೋಕ್ಕೆ ಏನೇನು ಸಾಮಗ್ರಿ ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಬೇಗ ಬೆಂದ್ಕೊಳ್ಳುತ್ತೆ, ಮತ್ತು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ನೋಡಿ, ಇವಾಗ ಒಂದು 5 ನಿಮಿಷ ಫ್ರೈ ಇದೇ ರೀತಿ ಆಗಲಿ ಇದು. ಈಗ ನೋಡಿ, ಹುಣಸೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ಅಚ್ಚು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲಿ ಮಾಡ್ಕೊಂಡಿರೋದು ನಾನು. ಖಾರ ಇದೆ, ಅದಕ್ಕೆ ನಾನು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರ ಎಷ್ಟು ಬೇಕೋ ಆ ಮೆಜರ್ಮೆಂಟ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಿದೆ ಕ್ಲೀನಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇದಕ್ಕೆ ನಾನು ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಬೆಂದಿರೋ ಸಾಕೀಗ. ಈಗ ಇದು ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಇವಾಗ ಇದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬರೋಣ. ಫ್ರೆಂಡ್ಸ್, ಇದನ್ನು ನಾವು ರುಬ್ಕೊಂಡು ಬರೋಣ. ಅಷ್ಟೊಂದು ಪೇಸ್ಟಾಗಿ ರುಬ್ಬೋದೇನು ಬೇಡ, ಸ್ವಲ್ಪ ತರಿಯಾಗೇ ಇರಲಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರುಬ್ಕೊಂಡು ಬಂದೆ ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಲೆವೆಲ್ಗೆ ರುಬ್ಕೊಳ್ಳಿ. ನೋಡಿ, ಅಷ್ಟೇನು ಪೇಸ್ಟ್ ಆಗಿಲ್ಲ ನೋಡಿ, ತರಿಯಾಗಿದೆ ಚಟ್ನಿ. ಯಾಕಂದರೆ ನಾನು ಈ ಚಟ್ನಿ ಮಾಡ್ಕೊಳ್ತಾ ಇರೋದು ರಾಗಿ ರೊಟ್ಟಿಗೆ. ನೋಡಿ, ರಾಗಿ ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ಸಹ
ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಆಗಿದೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಟ್ಟಿರಲಿ. ನೋಡಿ ಯಾವ ರೀತಿ ಸಿಟಪಟ 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 ಅಂತ ಇದೆ ಸಾಸಿವೆ. ಈಗ ನಾನು ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು ಸೊಪ್ಪು ಸೇರಿಸ್ಕೊಳ್ತೇನೆ. ಅಷ್ಟೇ. ಇದಕ್ಕೆ ನಾವು ಇವಾಗ ರುಬ್ಬಿಟ್ಕೊಂಡಿರೋಂತಹ ಚಟ್ನಿ, ಟೊಮೆಟೊ ಚಟ್ನಿನ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ಸ್ಮೆಲ್ಲು ಘಮ ಘಮ ಅಂತ ಇದೆ. ಈ ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಯಾಕಂದರೆ ಮೆಂತೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಸೇರಿಕೊಂಡಿದೆ. ಮೆಂತೆ ಜೀರಿಗೆ ಸೇರಿದ್ರೇ ಆರೋಗ್ಯ ಬಂದ್ಬಿಡುತ್ತೆ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಚಟ್ನಿ ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮಾಡಿಕೊಂಡು ತಿಂದು ಆರೋಗ್ಯವಾಗಿ ಹೆಲ್ತಿಯಾಗಿರಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರುಚಿಯಾಗಿರೋ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಜೊತೆಗಿರಲಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.